ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕಾವೇರುತ್ತಿದೆ. ನಾಳೆಯಿಂದ ಅಸಲಿ ಆಟ ಶುರುವಾಗುತ್ತೆ. ಸದನದ ಒಳಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ದೋಸ್ತಿ ಪಡೆ ರಣವ್ಯೂಹವನ್ನ ರಚಿಸಿದೆ. ಸದನದ ಹೊರಗೆ 20,000 ರೈತರ ಜೊತೆಗೆ ಬಿಜೆಪಿ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಲಿದೆ. ಚಳಿಗಾಲದ ಸದನ ಸಮರ ಶುರುವಾಗಿದೆ. ಇಡೀ ಸರ್ಕಾರವೇ ಕುಂದಾನಗರಿ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಸರ್ಕಾರವನ್ನ ಕಟ್ಟಿಹಾಕಲು ದೋಸ್ತಿ ಸೇನೆ ಬ್ರಹ್ಮಾಸ್ತ್ರವನ್ನೇ ಹೂಡಿದ್ರೆ, ಇತ್ತ ಸಿದ್ದು ಸೇನೆ ಗ್ಯಾರಂಟಿಯನ್ನೇ ಗುರಾಣಿಯಾಗಿ ಹಿಡಿದಿದೆ. ಬೆಳಗಾವಿಯಲ್ಲಿ ನಾಳೆಯಿಂದ ಅಸಲಿ ಆಟ ಶುರು. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಕೇಸರಿ ರಣತಂತ್ರ. ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಚಾಲನೆ ಸಿಕ್ಕಿದೆ. ಒಟ್ಟು 10 ದಿನಗಳ ಕಾಲ ಅಧಿವೇಶನ ನಡೆಯಲಿದ್ದು, ಸರ್ಕಾರವೇ ಸರ್ವಸನ್ನದ್ಧವಾಗಿದೆ. ಪ್ರಮುಖ ವಿಧೇಯಕಗಳ ಮಂಡನೆಗೆ ಸರ್ಕಾರ ಪ್ಲಾನ್ ಮಾಡಿದ್ರೆ, ಇತ್ತ ಬೃಹತ್ ಪ್ರತಿಭಟನೆಗೆ ಕೇಸರಿ ಸೇನೆ ಸಜ್ಜಾಗಿದೆ. ಬೆಳಗಾವಿಯ ಚಳಿಯಲ್ಲೂ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಲಿದೆ. ಗಡಿನಾಡಿನಲ್ಲಿ 20,000 ರೈತರಿಂದ ಕಹಳೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ 10 ದಿನಗಳ ಕಾಲ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಹೀಗಾಗಿ ಎಲ್ಲ ಸಚಿವರು, ಶಾಸಕರು, ನಾಯಕರು ಬೆಳಗಾವಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಜನರು ಕೂಡ ಬೆಳಗಾವಿಗೆ ಪ್ರತಿಭಟನೆ ಮಾಡೋಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು. ಸದನದ ಒಳಗೆ ಅಷ್ಟೇ ಅಲ್ಲದೆ ಸದನದ ಹೊರಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಅನ್ನದಾತರು ಸಜ್ಜಾಗಿದ್ದಾರೆ. ನಾಳೆಯೇ ಸರ್ಕಾರದ ವೈಫಲ್ಯ, ರೈತ ವಿರೋಧಿ ನೀತಿ ಖಂಡಿಸಿ ಸುವರ್ಣಸೌಧ ಮುತ್ತಿಗೆಗೆ ಪ್ಲಾನ್ ಮಾಡಿದ್ದಾರೆ. ಸುಮಾರು 20,000 ರೈತರ ಜೊತೆಗೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮುಂದಾಗಿದ್ದಾರೆ. ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು, ಭತ್ತ, ತೊಗರಿ, ಈ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಮತ್ತೊಂದು ಕಡೆ ಏನು ಚುನಾವಣಾ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ನಿರುದ್ಯೋಗವನ್ನು ನಿರ್ಮೂಲನೆ ಮಾಡ್ತೇವೆ, ಲಕ್ಷಾಂತರ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ಕೆಲಸ ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು. ಅದು ಕೂಡ ಆ ಭರವಸೆ ಕೂಡ ಇವತ್ತು ಈಡೇರಿಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ, ಕಬ್ಬು ದರ, 2ನೇ ಬೆಳೆಗೆ ತುಂಗಭದ್ರಾ ನೀರು, ಕ್ರಸ್ಟ್ ಗೇಟ್ ಜಟಾಪಟಿ ಸದನದಲ್ಲಿ ಸದ್ದು ಮಾಡಲಿದೆ. ಸರ್ಕಾರದ ವೈಫಲ್ಯಗಳನ್ನ ಖಂಡಿಸಿ ರೈತರ ಜೊತೆಗೆ ಬಿಜೆಪಿ ಪ್ರತಿಭಟನೆಯ ಕಹಳೆ ಮೊಳಗಿಸಲಿದೆ. ಸುಮಾರು 20,000 ಜನನ ನಿರೀಕ್ಷೆ ಮಾಡಿದ್ವಿ ರೀ. ಬೆಳಗಾಂ ಜಿಲ್ಲೆಯಿಂದ. ಇಲ್ಲಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಕೂಡಿ ಎಲ್ಲರೂ ಒಕ್ಕಟ್ಟಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರ ನೇತೃತ್ವ, ಆರ್ ಅಶೋಕ್ ಅವ್ರ ನೇತೃತ್ವ ದೊಡ್ಡ ಪ್ರಮಾಣ ಹೋರಾಟ ಮಾಡಿ ರೈತರಿಗೆ ಬರಬೇಕಾದಂಥ ಇನ್ನೂ ಸರ್ಕಾರದಿಂದ ಪರಿಹಾರಗಳಿರ್ಬೋದು ಅಥವಾ ಉತ್ತರ ಕರ್ನಾಟಕದ ಕೆಲವೊಂದು ವಿಷಯಗಳು ಚರ್ಚೆ ಆಗಬೇಕಾಯ್ತು. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಕೇಸರಿ ಸೇನೆ. ನಾಳೆಯೇ ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತಂತೆ ನಿಲುವಳಿ ಸೂಚನೆಯನ್ನು ಕೊಡಬೇಕು. ತನ್ಮೂಲಕ ಇಡೀ ಉತ್ತರ ಕರ್ನಾಟಕದ ಸಮಸ್ಯೆಯನ್ನು ಸರ್ಕಾರದ ಗಮನವನ್ನು ಸೆಳೆಯಬೇಕು, ಸರ್ಕಾರದ ವೈಫಲ್ಯಗಳನ್ನು ತಿಳಿಸಬೇಕು. ಮತ್ತು ವಿಶೇಷವಾಗಿ ಕಳೆದ ಮಳೆಗಾಲದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ, ನೆರೆ ಬಂದಾಗ ಇಲ್ಲಿಯ ತನಕ ಸರ್ಕಾರ ಪರಿಹಾರವನ್ನು ಕೊಡಲಿಲ್ಲ. ರೈತ ಹಿತವನ್ನು ಮರೆತಂಥ ಸರ್ಕಾರ ಇದು. ಇದನ್ನು ನಿಲುವಳಿ ಸೂಚನೆಯ ಮುಖಾಂತರ ಸರ್ಕಾರವನ್ನು ಗಮನ ಸೆಳೆಯಬೇಕು. ನೀವು ಆಂತರಿಕ ಜಗಳದಲ್ಲಿ ಜನರನ್ನು ಹಾಳು ಮಾಡ್ತಾ ಇದ್ದೀರಿ, ರಾಜ್ಯವನ್ನು ಲೂಟಿ ಮಾಡಿ ಹಾಳು ಮಾಡ್ತಾ ಇದ್ದೀರಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಆಂತರಿಕ ಜಗಳ ನಮ್ಮ ಸಮಸ್ಯೆ ಅಲ್ಲ, ಅದು ನಿಮ್ಮ ಪಕ್ಷದ ಸಮಸ್ಯೆ. ಹೈಕಮಾಂಡು ಸತ್ತಿದೆ ನಿಮ್ಮದು. ನಿಮ್ಮ ಹೈಕಮಾಂಡು ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಅದು ಪರಿಹಾರ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ನಾ ಕೊಡೆ ನೀ ಬಿಡೆ, ಇದು ಜನರಿಗೆ ಬೇಕಾಗಿರುವಂಥದ್ದಲ್ಲ. ಇದಕ್ಕೆ ತಗೊಂಡೋಗ್ಬೇಕಂತಂದ್ರೆ ಅದಕ್ಕೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕಾಗ್ತದೆ. ನೀವು ಮಾಡುವಂಥದ್ದು ಅಧಿವೇಶನ ಬರೀ ಉತ್ತರ ಕರ್ನಾಟಕನಾಗ ಬಂದು ಪ್ರವಾಸಿ ಅಧಿವೇಶನ ಅಂತ ನಾನು ಮೊದಲಿಂದ ಆರೋಪ ಅದ. ಇದು ಟೂರಿಂಗ್ ಟಾಕೀಸ್ ನೀವು ನೋಡಿರ್ಬೋದು, ಜಾತ್ರೆ ಒಳಗೆ ಬರ್ತಾವಲ್ಲ, ಆದ ನಂತರ ಮತ್ತೆ ಕಿತ್ಕೊಂಡು ಹೋಗ್ತಾವೆ. ಆ ಥರ ಮಾಡುವಂಥದ್ದು ಕಟಾಚಾರಕ್ಕೆ ಬೇಡ. ಇಲ್ಲಿ ಸಮಸ್ಯೆಗಳು ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕನಾಗೂ ಬೆಳಗಾವಿ ಸಮಸ್ಯೆಗಳು ಭಾಳ ಅದಾವ. ಬಿಜೆಪಿ ಅಸ್ತ್ರಕ್ಕೆ ಕಾಂಗ್ರೆಸ್ ಕೌಂಟರ್. ಜಾಸ್ತಿ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು, ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕೆಂಬ ಉದ್ದೇಶ. ಈಗ
ವಿರೋಧ ಪಕ್ಷದವರಿಗೆ ಅವಕಾಶ ಇದು, ಎಲ್ಲ ವಿಷಯಗಳ ಮಾತನಾಗ ಅವಕಾಶ ಇದೆ. ಇದನ್ನು ಮಾತನಾಡಬಾರ್ದು ಅಂತಲ್ಲ, ಇದನ್ನು ಪಿಕ್ಕಲಾಗಿ ಮಾಡ್ತಾರೋ ಮೇನ್ ಕೋರ್ಸ್ ಆಗಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಯಾವುದೇ ಒಂದು ಇಶ್ಯೂನ ನೀವು ಮೇನ್ ಕೋರ್ಸ್ ಆಗಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನ ನೀವು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಎರಡೂ ಪಕ್ಷಗಳಿಗೂ ಎಲ್ಲ ಅಂತಕ್ಕಂಥ ನನ್ನ ವಾದ. ಬಟ್ ಸ್ಟಿಲ್ ಈ ಡೆಮೋಕ್ರಸಿ ಸೆಟಪ್ನಲ್ಲಿ ಮಾಡೋಕೆ ಅವಕಾಶ ಇದ್ದರೆ ಮಾಡಲಿ, ನಮಗೇನು ತೊಂದರೆ ಇಲ್ಲ. ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆಯಲ್ರಿ? ಸುಮ್ಮನೆ ಎಲ್ಲನೂ ರಾಜಕಾರಣ ಮಾಡೋಕ್ಕೆ ಅವ್ರು ಅದು ಮಾಡೋಕ್ಕೆ ಅದು ಸದನ ಬಳಸ್ಕೊಂಡ್ರೆ ಜನ ಈಗಲೇ ಎತ್ತಿ 40 ಸೀಟ್ ಗೀಳ್ಸವ್ರೆ. ನೆಕ್ಸ್ಟ್ ಇದೇ ಥರ ಮುಂದುವರೆದ್ರೆ 20 ಸೀಟು ಗೆಲ್ಲಲ್ಲ BJP. ಸರ್ಕಿಟ್ ಹೌಸ್ನಲ್ಲಿ ಸಿಎಂ ಸಚಿವರ ವಾಸ್ತವ್ಯ. ಎಲ್ಲ ಸಚಿವರು, ಶಾಸಕರು, ನಾಯಕರು ಬೆಳಗಾವಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಜನರು ಕೂಡ ಬೆಳಗಾವಿಗೆ ಪ್ರತಿಭಟನೆ ಮಾಡೋಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು. ಇದರ ನಡುವೆ ಬೆಳಗಾವಿಗೆ ಆಗಮಿಸ್ತಿದ್ದ ಅತಿಥಿಗಳು ಅಂದರೆ ಸಚಿವರು, ಶಾಸಕರಿಗೆ ಶಾಸಕರ ಗೃಹ ಅಥವಾ ಸರ್ಕಿಟ್ ಹೌಸ್ ಅಂತ ಏನು ಕರಿತೇವೆ, ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. ಅಧಿವೇಶನಕ್ಕೂ ಮುನ್ನ ಸಿಎಂ ಡಿನ್ನರ್ ಮೀಟಿಂಗ್. ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ವಿಪಕ್ಷಗಳನ್ನ ಕಟ್ಟಿಹಾಕಲು ಸಿಎಂ ಸಿದ್ದರಾಮಯ್ಯ ರಣತಂತ್ರ ರೂಪಿಸಿದ್ದಾರೆ. ಸರ್ಕಿಟ್ ಹೌಸ್ನಲ್ಲಿ ನಿನ್ನೆ ರಾತ್ರಿ ಸಚಿವರು, ಶಾಸಕರ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್ ನಡೆಸಿ ಅಧಿವೇಶನದಲ್ಲಿ ಚರ್ಚಿಸಬೇಕಾದ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಬೆಳಗಾವಿ ಬ್ಯಾಟಲ್ ರಂಗೇರಿದೆ. ನಾಳೆಯಿಂದ ಅಸಲಿಯಾಟ ಶುರುವಾಗಲಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅಥವಾ ಬರೀ ಕೂಗಾಟ ಕಿರುಚಾಟದಲ್ಲೇ ಅಧಿವೇಶನ ಮುಗಿಯುತ್ತಾ ಅಂತ ಕಾದು ನೋಡ್ಬೇಕಷ್ಟೇ. ಮೈಲಾರಿ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕಾವೇರುತ್ತಿದೆ. ನಾಳೆಯಿಂದ ಅಸಲಿ ಆಟ ಶುರುವಾಗುತ್ತೆ. ಸದನದ ಒಳಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ದೋಸ್ತಿ ಪಡೆ ರಣವ್ಯೂಹವನ್ನ ರಚಿಸಿದೆ. ಸದನದ ಹೊರಗೆ 20,000 ರೈತರ ಜೊತೆಗೆ ಬಿಜೆಪಿ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಲಿದೆ. ಚಳಿಗಾಲದ ಸದನ ಸಮರ ಶುರುವಾಗಿದೆ. ಇಡೀ ಸರ್ಕಾರವೇ ಕುಂದಾನಗರಿ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಸರ್ಕಾರವನ್ನ ಕಟ್ಟಿಹಾಕಲು ದೋಸ್ತಿ ಸೇನೆ ಬ್ರಹ್ಮಾಸ್ತ್ರವನ್ನೇ ಹೂಡಿದ್ರೆ, ಇತ್ತ ಸಿದ್ದು ಸೇನೆ ಗ್ಯಾರಂಟಿಯನ್ನೇ ಗುರಾಣಿಯಾಗಿ ಹಿಡಿದಿದೆ. ಬೆಳಗಾವಿಯಲ್ಲಿ ನಾಳೆಯಿಂದ ಅಸಲಿ ಆಟ ಶುರು. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಕೇಸರಿ ರಣತಂತ್ರ. ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಚಾಲನೆ ಸಿಕ್ಕಿದೆ. ಒಟ್ಟು 10 ದಿನಗಳ ಕಾಲ ಅಧಿವೇಶನ ನಡೆಯಲಿದ್ದು, ಸರ್ಕಾರವೇ ಸರ್ವಸನ್ನದ್ಧವಾಗಿದೆ. ಪ್ರಮುಖ ವಿಧೇಯಕಗಳ ಮಂಡನೆಗೆ ಸರ್ಕಾರ ಪ್ಲಾನ್ ಮಾಡಿದ್ರೆ, ಇತ್ತ ಬೃಹತ್ ಪ್ರತಿಭಟನೆಗೆ ಕೇಸರಿ ಸೇನೆ ಸಜ್ಜಾಗಿದೆ. ಬೆಳಗಾವಿಯ ಚಳಿಯಲ್ಲೂ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಲಿದೆ. ಗಡಿನಾಡಿನಲ್ಲಿ 20,000 ರೈತರಿಂದ ಕಹಳೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ 10 ದಿನಗಳ ಕಾಲ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಹೀಗಾಗಿ ಎಲ್ಲ ಸಚಿವರು, ಶಾಸಕರು, ನಾಯಕರು ಬೆಳಗಾವಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಜನರು ಕೂಡ ಬೆಳಗಾವಿಗೆ ಪ್ರತಿಭಟನೆ ಮಾಡೋಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು. ಸದನದ ಒಳಗೆ ಅಷ್ಟೇ ಅಲ್ಲದೆ ಸದನದ ಹೊರಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಅನ್ನದಾತರು ಸಜ್ಜಾಗಿದ್ದಾರೆ. ನಾಳೆಯೇ ಸರ್ಕಾರದ ವೈಫಲ್ಯ, ರೈತ ವಿರೋಧಿ ನೀತಿ ಖಂಡಿಸಿ ಸುವರ್ಣಸೌಧ ಮುತ್ತಿಗೆಗೆ ಪ್ಲಾನ್ ಮಾಡಿದ್ದಾರೆ. ಸುಮಾರು 20,000 ರೈತರ ಜೊತೆಗೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮುಂದಾಗಿದ್ದಾರೆ. ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು, ಭತ್ತ, ತೊಗರಿ, ಈ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಮತ್ತೊಂದು ಕಡೆ ಏನು ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ನಿರುದ್ಯೋಗವನ್ನು ನಿರ್ಮೂಲನೆ ಮಾಡ್ತೇವೆ, ಲಕ್ಷಾಂತರ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ಕೆಲಸ ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು. ಅದು ಕೂಡ ಆ ಭರವಸೆ ಕೂಡ ಇವತ್ತು ಈಡೇರಿಲ್ಲ. ಮೆಕ್ಕೆಜೋಳ ಖರೀದಿ ಕೇಂದ್ರ, ಕಬ್ಬು ದರ, 2ನೇ ಬೆಳೆಗೆ ತುಂಗಭದ್ರಾ ನೀರು, ಕ್ರಸ್ಟ್ ಗೇಟ್ ಜಟಾಪಟಿ ಸದನದಲ್ಲಿ ಸದ್ದು ಮಾಡಲಿದೆ. ಸರ್ಕಾರದ ವೈಫಲ್ಯಗಳನ್ನ ಖಂಡಿಸಿ ರೈತರ ಜೊತೆಗೆ ಬಿಜೆಪಿ ಪ್ರತಿಭಟನೆಯ ಕಹಳೆ ಮೊಳಗಿಸಲಿದೆ. ಸುಮಾರು 20,000 ಜನನ ನಿರೀಕ್ಷೆ ಮಾಡಿದ್ವಿ ರೀ. ಸೊ ಬೆಳಗಾಂ ಜಿಲ್ಲೆಯಿಂದ
ಸೊ ಇಲ್ಲಿ ಎಲ್ಲ ಶಾಸಕರು ಮಾಜಿ ಶಾಸಕರು ಕೂಡಿ ಎಲ್ಲರೂ ಒಕ್ಕಟ್ಟಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರ ನೇತೃತ್ವ ಆರ್ ಅಶೋಕ್ ಅವ್ರ ನೇತೃತ್ವ ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಸೊ ರೈತರಿಗೆ ಬರಬೇಕಾದಂಥ ಇನ್ನೂ ಸರ್ಕಾರದಿಂದ ಪರಿಹಾರಗಳಿರ್ಬೋದು ಅಥವಾ ಉತ್ತರ ಕರ್ನಾಟಕದ ಕೆಲವೊಂದು ವಿಷಯಗಳು ಚರ್ಚೆ ಆಗಬೇಕಾಯ್ತು. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಕೇಸರಿ ಸೇನೆ. ನಾಳೆಯೇ ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತಂತೆ ನಿಲುವಳಿ ಸೂಚನೆಯನ್ನು ಕೊಡಬೇಕು. ತನ್ಮೂಲಕ ಇಡೀ ಉತ್ತರ ಕರ್ನಾಟಕದ ಸಮಸ್ಯೆಯನ್ನು ಸರ್ಕಾರದ ಗಮನವನ್ನು ಸೆಳೀಬೇಕು, ಸರ್ಕಾರದ ವೈಫಲ್ಯಗಳನ್ನು ತಿಳಿಸಬೇಕು ಮತ್ತು ವಿಶೇಷವಾಗಿ